ಅಂಡ್ ಕರ್ನಾಟಕ ಗೃಹ ಮಂಡಳಿ ಏನು ಬಡ ಜನಗಳಿಗೋಸ್ಕರ ಫ್ಲ್ಯಾಟ್ 50% ಕೊಡ್ತಾ ಇದೆ, ಮತ್ತು ಸೈಟು 50% ಕೊಡ್ತಾ ಇದೆ ಬೆಂಗಳೂರಿನಲ್ಲಿ. ಅಂಡ್ ಇದು ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದಾರೆ. ಅಂಡ್ ಈಗ ಅತಿ ಹೆಚ್ಚು ಬೆಂಗಳೂರಲ್ಲಿ ನೆಲೆಸಿರುವಂಥ ಬಡ ಜನಗಳಿಗೆ, ಏನು ಇಲ್ಲದಂಥ ಬಡ ಜನಗಳಿಗೆ ಈಗ KHB ಕರ್ನಾಟಕ ಗೃಹ ಮಂಡಳಿ ರಾಜ್ಯ ಸರ್ಕಾರದಿಂದ ಈಗ ಇದು ಕೊಡ್ತಾ ಇದೆ. ಕೇವಲ 50%ಅಲ್ಲಿ ಸೈಟು ಮತ್ತು ಫ್ಲ್ಯಾಟ್ಗಳು ನಿವೇಶನದಲ್ಲಿ. ಅಂಡ್ ಯಾವ್ಯಾವ ಜಾಗದಲ್ಲಿ ಬೆಂಗಳೂರಿನಲ್ಲಿ ಏರ್ಪಾಟ್ ಮಾಡಿದ್ದಾರೆ, ಮತ್ತು ಇಷ್ಟು ಎಕರೆ ಭೂ ಸ್ವಾಧೀನ ತಗೊಂಡಿದ್ದಾರೆ, ಮತ್ತು ಎಲ್ಲಿ ಫ್ಲ್ಯಾಟ್ಗಳು ಕೊಡ್ತಾರೆ, ಸೈಟ್ಗಳು ಎಲ್ಲಿ ನಿರ್ಮಾಣ ಆಯ್ತು, ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಡೀಟೇಲ್ಸ್ ನಾವು ನೋಡೋಣ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು. KHB ಕರ್ನಾಟಕ ಗೃಹ ಮಂಡಳಿಯಿಂದ ಬೆಂಗಳೂರು ಜನರಿಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಒಂದು ಖುಷಿ ಕೊಡುವಂಥ ವಿಷಯ ಅಂತಲೇ ಹೇಳ್ಬೋದು. ಅಂಡ್ ಏನಪ್ಪ ಅಂದರೆ ಬಡವರು, ಮಧ್ಯಮ ವರ್ಗದವರು, ಮತ್ತು ಗಾರ್ಮೆಂಟ್ಸ್ ಕೆಲಸ ಮಾಡೋರು, ಗಾರೆ ಕೆಲಸ ಮಾಡೋರು, ಕೂಲಿ ಕಾರ್ಮಿಕರು, ಆಟೋ ಡ್ರೈವರ್ಸು, ರಿಕ್ಷಾ, ಕ್ಯಾಬ್ ಡ್ರೈವರ್ಸ್ ಪ್ರತಿಯೊಬ್ಬರಿಗೂ ಸಹ 50-50 ಅಂದರೆ ಸೈಟಿನ ಬೆಲೆ 50% ದರದಲ್ಲಿ ಕೊಡುವಂತಹ ಒಂದು ಸ್ಕೀಮು ಯೋಜನೆ ತರ್ತಾ ಇದೆ KHB ಗೃಹ ಮಂಡಳಿಯಿಂದ. ಫ್ರೆಂಡ್ ಏನಪ್ಪ ಅಂದರೆ ಫ್ಲ್ಯಾಟು ಸಹ ನಿರ್ಮಿಸಿ ಸೈಟು, ನಿಮಗೆ ಸೈಟ್ ಬೇಕಾದ ಸೈಟು ತಗೊಬೋದು, ಅಥವಾ ಫ್ಲ್ಯಾಟ್ಗಳಾದರೆ ಫ್ಲ್ಯಾಟ್ ತಗೊಬೋದು. ಇಲ್ಲಿ ಸರ್ಕಾರ ಅನುಮೋದನೆಯಿಂದ ಕೇವಲ 50%ಅಲ್ಲಿ ನಿಮಗೆ ಫ್ಲ್ಯಾಟು ಮತ್ತು ಸೈಟು ಕೊಡೋದಕ್ಕೆ ಈಗ ಸಿದ್ಧತೆ ನಡೀತಾ ಇದೆ. ಆ್ಯಂಡ್ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಟೋಟಲ್ಸ್ ನೋಡಿ. ಯಾಕೆಂದರೆ ಮುಂದೆ ನಿಮಗೆ ಬೇಕಾದಾಗ ಸೈಟೇ ಆಗಿರ್ಬೋದು, ಮನೆಯೇ ಆಗಿರ್ಬೋದು, ಕೇವಲ ಬಡವರಿಗೋಸ್ಕರ ಮತ್ತು ಶ್ರೀಮಂತರು ಎಲ್ಲರಿಗೂ ಸಹ ಇಲ್ಲಿ ಒಂದೊಂದು ವರ್ಗಕ್ಕೂ ಒಂದೊಂದು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ. ಬಟ್ ಈಗ ಬಡವ್ರಿಗೆ 50% ಸೈಟ್ ಆದರೂ ತಗೊಬೋದು, ಫ್ಲ್ಯಾಟ್ಗಳಾದರೂ ತಗೊಬೋದು. ಕೇವಲ 50%ಅಲ್ಲಿ ನಾವು ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದೆ KHB ಗೃಹ ಮಂಡಳಿ. ಇದು ಕರ್ನಾಟಕ ರಾಜ್ಯ ಸರ್ಕಾರದ ಮನೆ. ಇದಕ್ಕೊಂದು ಸ್ಕೀಮ್ ಹೆಸರನ್ನು ಸಹ ಇಟ್ಟಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಡೀಟೇಲ್ಸ್ ಕೊಡ್ತೀನಿ. KHB ಬಗ್ಗೆ ನಮ್ಮ ಚಾನಲ್ ಏನಾದ್ರು ಹೊಸದಾಗಿ ವಿಸಿಟ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾನು ಶುರು ಮಾಡ್ತೀನಿ. ಆ್ಯಂಡ್ ಈ KHB ಅನ್ನೋದು ನಮ್ಮ ಕರ್ನಾಟಕದಲ್ಲೇ ಅತಿ ಹೆಚ್ಚು ಸೈಟ್ಗಳು ಮತ್ತು ಮನೆಗಳು ಮಾರಾಟ, ಸೈಟ್ಗಿಂತ ಮನೆ ಫ್ಲ್ಯಾಟ್ಗಳು ರೆಡಿ ಮಾಡಿ ಮಾರೋದು ಸಾಕಷ್ಟು ಇದು ಇದೆ. ಇದು ಕರ್ನಾಟಕದಲ್ಲೇ ಫುಲ್ಲು ಎಲ್ಲ ಕಡೆ ಸೈಟ್ ಅತಿ ಹೆಚ್ಚು ಸೇಲ್ ಮಾಡುವ ಒಂದು ಗೃಹ ಮಂಡಳಿ ಅಂತಲೇ ಹೇಳ್ಬೋದು. ಫ್ರೆಂಡ್ ಈಗ ಏನಪ್ಪ ಅಂತಂದರೆ ಬೆಂಗಳೂರಿನ ಜನಗಳಿಗೋಸ್ಕರ ಈಗ ಸುಮಾರು ಬೆಂಗಳೂರಿನಲ್ಲಿ 1.5 ಕೋಟಿ ಜನ ಇದ್ದಾರೆ. ಆ 1.5 ಕೋಟಿ ಜನ ಹೊರಗಡೆಯಿಂದ ಬಂದಿರ್ತಾರೆ, ಸಾಕಷ್ಟು ವರ್ಷಗಳಿಂದ ಇರ್ತಾರೆ, ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಅವ್ರಿಗೆಲ್ಲ ಒಂದು ಸೂರಾಗಬೇಕು, ಇಲ್ಲಿ ನೆಲೆಸೋಕ್ಕೆ ಒಂದು ಸೂರಾಗಿರ್ಬೇಕು. ಸಾಕಷ್ಟು ವರ್ಷಗಳಿಂದ ಇಲ್ಲಿ ಬಂದಿರ್ತಾರೆ. ಬೆಂಗಳೂರಿನಾಗ ಸಾಕಷ್ಟು ದುಬಾರಿ ಇರೋದ್ರಿಂದ ಈಗ ನಾವು ಆದಷ್ಟು ಕಮ್ಮಿ ದರದಲ್ಲಿ ಕೊಡೋಣ ಅಂತ ಸರ್ಕಾರ ಒಂದು ಯೋಜನೆ ಸ್ಕೀಮ್ ತಂದಿದೆ. ಅದು ಹೆಸರು ಏನಪ್ಪ ಅಂದರೆ ಮುಖ್ಯಮಂತ್ರಿ ನಮ್ಮ ಮನೆ ಯೋಜನೆ ಅಂತ ಒಂದು ಅಡಿಯಲ್ಲಿ ತಂದಿದೆ ಈ ಸ್ಕೀಮು. ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಮುಖ್ಯಮಂತ್ರಿ ನಮ್ಮ ವಸತಿ ಯೋಜನೆ ಅಂತ ಹೊಸದಾಗಿ ಸ್ಕೀಮ್ ಮಾಡ್ತಾ ಇದ್ದಾರೆ. ಸುಮಾರು 50% ದರದಲ್ಲಿ, ಅಂದರೆ ಏನು ಒಂದು ಸೈಟಿಗೆ 30 ಲಕ್ಷ ಇದ್ದರೆ ನಾವು 15 ಲಕ್ಷಕ್ಕೆ 50% ಅಂದರೆ 15 ಲಕ್ಷ ಬೀಳುತ್ತೆ. ಅಂದಾಜು ಪ್ರಕಾರ ನಿಮ್ಗೆ ತಿಳಿಸ್ತಾ ಇರೋದು. ಈಗ ಒಂದು ಸೈಟು ಫುಲ್ ಸೈಟ್ 30 ಇರುತ್ತೆ, ಅದರಲ್ಲಿ ಈಗ 15 ಲಕ್ಷ ಅಂತ ಇಲ್ಲಿ ಅವರು 50% ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ 20-30 ಸೈಟ್ ಉಳ್ಳ, ಅಂದರೆ ಇವ್ರು ಕೊಡ್ತಾ ಇರೋದು 20-30 ಸೈಟ್ ಉಳ್ಳ ಸೈಟ್ಗಳು ಮತ್ತು ಫ್ಲ್ಯಾಟ್ಗಳು ನಿರ್ಮಾಣ ಮಾಡಿ ಏರ್ಪಾಟ್ ಮಾಡ್ತಾ ಇದ್ದಾರೆ. ಫ್ರೆಂಡ್ ಯಾವ್ಯಾವ ಜಾಗ ಅಂತ ನಿಮಗೆ ತಿಳಿಸ್ತೀನಿ. ಸುಮಾರು 315 ಎಕರೆ ಭೂ ಸ್ವಾಧೀನ ತಗೊಂಡಿದ್ದಾರಂತೆ. 315 ಎಕರೆ ಬೆಂಗಳೂರಿನಲ್ಲಿ ಭೂ ಸ್ವಾಧೀನ ತಗೊಂಡಿದ್ದಾರೆ. ರೈತರ ಹತ್ರ 50-50 ಅನುಪಾತದಲ್ಲ, ಅಥವಾ ಸೇಲ ಯಾವುದೋ ಒಂದು ರೂಪದಲ್ಲಿ KHB ಗೃಹ ಮಂಡಳಿ, ಕರ್ನಾಟಕ ಗೃಹ ಮಂಡಳಿ ಸುಮಾರು 315 ಎಕರೆ ಇವರು ತಗೊಂಡಿದ್ದಾರಂತೆ ಈ ಫ್ಲ್ಯಾಟು ಮತ್ತು ಸೈಟು ವಿಂಗಡಣೆ ಮಾಡೋಕ್ಕೆ. ಫ್ರೆಂಡ್ ಬೆಂಗಳೂರಿನಲ್ಲಿ ಈ ಯೋಜನೆ ತರೋಕ್ಕೆ ಸುಮಾರು 1370 ಕೋಟಿ ಖರ್ಚಾಗುತ್ತಂತೆ. ಅಂದರೆ ಏನು ಫ್ಲ್ಯಾಟ್ಗಳು ಮತ್ತು
ಸೈಟ್ಗಳು ನಿವೇಶನ ಮಾಡೋಕ್ಕೆ ಸುಮಾರು ಒಂದು ಅಂದಾಜು ಪ್ರಕಾರ 1370 ಕೋಟಿ ನಾವು ಖರ್ಚು ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದೆ. ಸುಮಾರು 1.5 ಕೋಟಿ ಜನ ಇರೋದ್ರಿಂದ ಅತಿ ಹೆಚ್ಚು ಪ್ರಾಮುಖ್ಯ ನಾವು ಬೆಂಗಳೂರಿನಲ್ಲಿ ಕೊಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. ಸುಮಾರು ಬೆಂಗಳೂರಿನಲ್ಲಿ ಸುಮಾರು 10,000 ಮನೆಗಳು ನಿರ್ಮಾಣ ಮಾಡೋಕ್ಕೆ ಏರ್ಪಾಟ್ ಮಾಡ್ತಾ ಇದ್ದಾರೆ ಫ್ರೆಂಡ್. 10,000 ನಿವೇಶನ ಸೈಟ್ಗಳು ಮಾಡೋಕ್ಕೆ ಏರ್ಪಾಟ್ ಮಾಡ್ತಾ ಇದ್ದಾರೆ ಫ್ರೆಂಡ್. ಯಾವ ಜಾಗ ಅಂತ ನಿಮಗೆ ಲಾಸ್ಟಾಗಿ ತಿಳಿಸ್ತೀನಿ. 10,000 ಭೂಮಿ ಸ್ವಾಧೀನ ತಾಂಡಿದ್ದಾರಂತೆ. ಇದು ಸೈಟ್ ಮಾಡಿ 50% ನಾವು ಕೊಡ್ತಾ ಇದ್ದೀವಿ ಅಂತ ಇವರು ತಿಳಿಸ್ತಾ ಇದ್ದಾರೆ ಫ್ರೆಂಡ್. ಅದೇ ಥರ ಸುಮಾರು ಫ್ಲ್ಯಾಟ್ ಇದು 2,000 ಫ್ಲ್ಯಾಟ್ಗಳು ನಿರ್ಮಾಣ ಮಾಡ್ತಾರಂತೆ ಫ್ರೆಂಡ್. 2,000 ಫ್ಲ್ಯಾಟ್ಗಳು ಸಹ ನಿರ್ಮಾಣ ಮಾಡಿ ಏನೀಗ ರಾಜೀವ್ ವಸತಿ ನಿಗಮಗಳಿಗೆ 1 BHK ಫ್ಲ್ಯಾಟ್ಗಳು ಕೊಡ್ತಾರಲ್ಲ, ಇಲ್ಲಿ ಆ ಥರ 2 BHK ಮಾಡ್ಬೋದು, 1 BHK ಮಾಡ್ಬೋದು ಫ್ರೆಂಡ್. ಇಲ್ಲಿ ಅವರು ಯಾವ 2 BHK ಅಂತ ಹೇಳ್ತಿಲ್ಲ ಫ್ರೆಂಡು. ಬೆಂಗಳೂರಿನಲ್ಲಿ ಸುಮಾರು 2,000 ಮನೆಗಳು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಆಟೋ ಚಾಲಕರು, ಕೈಗಾರಿಕೆ, ಗಾರ್ಮೆಂಟ್ಸ್ ನೌಕರು, ಮೆಕ್ಯಾನಿಕರು, ಎಲೆಕ್ಟ್ರಾನಿಕ್ಸರು, ಕ್ಷೌರಿಕರು, ಡೆಲಿವರಿ ಏಜೆಂಟ್ಗಳು, ಗ್ರಾಹಕರು ಮತ್ತು ಮಾರ್ಕೆಟಿಂಗ್ ಏಜೆನ್ಸಿಗಳು ಎಲ್ಲರಿಗೂ ಸಹ ಇಲ್ಲಿ ಪ್ರತಿಯೊಬ್ಬರಿಗೂ ಸಹ ನಾವು 50% ದರದಲ್ಲಿ ಸೈಟ್ ಆದರೂ ನೀವು ತಗೊಬೋದು ಅಥವಾ ಫ್ಲಾಟ್ಗಳಾದರೂ ತಗೊಬೋದು. 50% ನಾವು ಕೊಡ್ತೀವಿ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ KHP ಗೃಹ ಮಂಡಳಿಯಿಂದ. ಸರ್ಕಾರಕ್ಕೂ ಅನುಮೋದನೆ ಇವರು ಕರ್ನಾಟಕ ಗೃಹ ಮಂಡಳಿಯವರು ಏನು ಬಡ ಜನರಿಗೋಸ್ಕರ ಫ್ಲ್ಯಾಟ್ಗಳು ಮತ್ತು ಸೈಟ್ಗಳು ನಿರ್ಮಾಣ ಮಾಡ್ತಾ ಇದೆಯೋ, ಈ ಸದ್ಯಕ್ಕೆ ಯಾವ್ಯಾವ ಜಾಗದಲ್ಲಿ ಇವರು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ನಿಮಗೆ ವಿಷಯ ಈಗ ತಿಳಿಸ್ತೀನಿ ಆ್ಯಂಡ್ ಸುಮಾರು ಈ ಯೋಜನೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 315 ಎಕರೆ ತಗೊಂಡಿದ್ದಾರಂತೆ ಇಡೀ ನಮ್ಮ ಕರ್ನಾಟಕದಲ್ಲಿ. ಬಟ್ ಬೆಂಗಳೂರಿನಲ್ಲಿ ಸುಮಾರು 230 ಎಕರೆ ಇಲ್ಲಿ ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರಂತೆ. 230 ಎಕರೆ ಇಲ್ಲಿ ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಫ್ರೆಂಡ್. ಇದು ಏನು ಯಾವ್ಯಾವ ಜಾಗದಲ್ಲಿ ಎಷ್ಟೆಷ್ಟು ಅಂತ ನಿಮಗೆ ತಿಳಿಸ್ಬಿಡ್ತೀನಿ ಫ್ರೆಂಡ್. ಈಗ ಸೂರ್ಯನಗರದಲ್ಲಿ 90 ಎಕರೆ ಇಲ್ಲಿ ಸ್ವಾಧೀನ ತಗೊಂಡಿದ್ದಾರೆ. ಅದೇ ಥರ ಇಲ್ಲಿ KR ಪುರಂ ಹತ್ರ ಕೌದೇನಹಳ್ಳಿ, ಈ KR ಪುರಂ ಅವರು ಸಹ ತುಂಬ KR ಪುರಂ ಹತ್ರ ಕೌದೇನಹಳ್ಳಿ ಅಂತ ಬರುತ್ತೆ ಫ್ರೆಂಡ್. ಇಲ್ಲಿ 10 ಎಕರೆ ಇಲ್ಲೂ ಸಹ ಇವರು ತಗೊಂಡಿದ್ದಾರೆ. ಅದೇ ಚುಂಚನಕುಪ್ಪೆಯಲ್ಲೂ ಸಹ ಇವರು 10 ಎಕರೆ ತಗೊಂಡಿದ್ದಾರೆ. ಮತ್ತು ಲಿಂಗಾಪುರದಲ್ಲಿ 25 ಎಕರೆ ಇಲ್ಲಿ ತಗೊಂಡಿದ್ದಾರೆ. ಮತ್ತು BM ಕಾವಲು 80 ಎಕರೆ ತಗೊಂಡಿದ್ದಾರೆ. ದೊಣ್ಣೆನಹಳ್ಳಿ ಇದರಲ್ಲಿ 15 ಎಕರೆ ಇಲ್ಲಿ ತಗೊಂಡಿದ್ದಾರೆ. ಟೋಟಲ್ಲು ಒಟ್ಟು 230 ಎಕರೆ ಇಲ್ಲಿ ಭೂ ಸ್ವಾಧೀನ ತಗೊಂಡಿದ್ದಾರಂತೆ. ರೈತರಿಗೆ 50-50 ಅನುಪಾತನ ಅಥವಾ ಒಂದೇ ಸರಿ ತಗೊಂಡಿರ್ತಾರೆ, ಅದು ಗೊತ್ತಿಲ್ಲ. ಬಟ್ ಇಲ್ಲಿ ಏನಪ್ಪ ಅಂತ ಅಂದರೆ ಇಷ್ಟು ಬೆಂಗಳೂರಿನಲ್ಲಿ ಇಲ್ಲಿ ತಗೊಂಡಿದ್ದಾರೆ. ಯಲಹಂಕ ಕ್ಷೇತ್ರ, ಆನೇಕಲ್ ತಾಲೂಕಿನಲ್ಲಿ ಸೂರ್ಯನಗರ, ನಾಲ್ಕನೇ ಹಂತ, ಮತ್ತು ಯಲಹಂಕ, ಕೆಂಗೇರಿ ಈ ಕಡೆ ಎಲ್ಲ ತಗೊಂಡಿದ್ದಾರೆ ಫ್ರೆಂಡ್. ಈ ಒಟ್ಟಲ್ಲಿ ಇಷ್ಟು ಜಾಗದಲ್ಲೆಲ್ಲ ಯಲಹಂಕ, KR ಪುರಮ್ಮು ಮತ್ತು ಸೂರ್ಯನಗರ, ಆನೇಕಲ್ಲು ಇಷ್ಟು ಜಾಗದಲ್ಲಿ ಇಲ್ಲಿ ಭೂ ಸ್ವಾಧೀನ ಎಲ್ಲ ತಗೊಂಡು ರೆಡಿ ಮಾಡ್ಕೊಂಡಿದ್ದಾರಂತೆ ಫ್ರೆಂಡ್. ಇಲ್ಲಿ ಸುಮಾರು ಕೆಂಗೇರಿ ಹತ್ರ ಏನು ಅತಿ ಹೆಚ್ಚು ಕೆಂಗೇರಿ ಹತ್ರ ವಿಶ್ವನಾಥಪುರ, ದೇವನಹಳ್ಳಿ ಭಾಗದಲ್ಲಿ ಸುಮಾರು 4,000 to 5,000 ಫ್ಲ್ಯಾಟ್ಗಳು ನಿರ್ಮಿಸುವ ಗುರಿ ಹೊಂದಿರುವ ಮಂಡಳಿ ಸದ್ಯಕ್ಕೆ ಸಮುದಾಯ ಶ್ರಮಿಕ ವರ್ಗದವರಿಗೆ ಕಮಿಟಿ ವರ್ಕರ್ಸ್ ಅವರಿಂದ ಮುಖ್ಯಮಂತ್ರಿ ನಮ್ಮ ಮನೆ ಯೋಜನೆ ಅಡಿಯಲ್ಲಿ 50% ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್. ಇಲ್ಲಿ ಕೆಂಗೇರಿ ಹತ್ರನೂ ಸಹ ಸುಮಾರು 4,000 to 5,000 ಮನೆಗಳು ನಿರ್ಮಾಣ ಮಾಡ್ತಾರೆ ಅಂತ KHP ಗೃಹ ಮಂಡಳಿ ಕಡೆಯಿಂದ ಇಲ್ಲಿ ಇದೆ ಫ್ರೆಂಡ್. ಇಷ್ಟು ಬೆಂಗಳೂರಿನವ್ರಿಗೆ ಇಷ್ಟು ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್. ಯಾಕೆಂದರೆ 50% ದರದಲ್ಲಿ ಈಗ ಫ್ಲ್ಯಾಟ್ ಮತ್ತು ಸೈಟು ಕೊಡೋಕ್ಕೆ ತೀರ್ಮಾನ ಮಾಡಿದೆ ಅಂತಲೇ ಹೇಳ್ಬೋದು ಗೃಹ ಮಂಡಳಿ ಫ್ರೆಂಡ್. ಈ ಸದ್ಯಕ್ಕೆ ಈಗ ಏನಪ್ಪ ಅಂತ ಅಂದರೆ ಬೆಂಗಳೂರವ್ರಿಗೆ ಈ ಇತ್ತೀಚೆಗೆ ಫ್ಲ್ಯಾಟ್ಗಳುಕ್ಕಿಂತ ಈಗ ಸೈಟ್ಗಳು ಕಮ್ಮಿ ದರದಲ್ಲಿ ಕೊಡ್ತಾ ಇದೆ ಈಗ KHP ಗೃಹ ಮಂಡಳಿ. ಈ ಸ್ಕೀಮಲ್ಲಿ ಅತಿ ಹೆಚ್ಚು ಬೇಗ ಬಂದರೂ ಇನ್ನೂ ಒಳ್ಳೆಯದು. ಎಲ್ಲ ಸಿದ್ಧತೆ ಎಲ್ಲ ಮಾಡ್ಕೊಂಡಿದ್ದಾರಂತೆ ಫ್ರೆಂಡ್. ಇಲ್ಲಿ ಸರ್ಕಾರಕ್ಕೂ ಅನುಮೋದನೆ ಕಳಿಸಿದಾರಂತೆ. ಎಲ್ಲ ಸಿದ್ಧತೆಯಲ್ಲಿ ಮಾಡಿದ್ದಾರೆ, ಭೂ ಸ್ವಾಧೀನ ಎಲ್ಲ ತಗೊಂಡಿದ್ದಾರೆ. ಇನ್ನು ಕೆಲವೇ ತಿಂಗಳಲ್ಲಿ, ಸುಮಾರು ತಿಂಗಳಲ್ಲಿ ಇವೆಲ್ಲ ರೆಡಿ ಆಗುತ್ತೆ ಅಂತ ಫ್ರೆಂಡ್. ಇದು ನಿಮಗೆ ಗೊತ್ತಿರುತ್ತೆ ಇದು ಯಾವ ರೀತಿ ಅಂತ. ಕರ್ನಾಟಕ ಗೃಹ ಮಂಡಳಿ ಯೋಜನೆ ಹಿಡಿದು ಇದು ಈ ಲಾಟ್ರಿ ಮುಖಾಂತರ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಕೊಂಡು ಈ ಲಾಟ್ರಿ ಮುಖಾಂತರ ಇದು ಬರುತ್ತೆ.
ಈಗ ಕರ್ನಾಟಕ ಗೃಹ ಮಂಡಳಿಯಲ್ಲೆಲ್ಲ ಆಲ್ಮೋಸ್ಟ್ ಈ ಲಾಟ್ರಿ ಮುಖಾಂತರನೇ ನೀವು ಇಷ್ಟು ಡೆಪಾಸಿಟ್ ಅಂತ ಕಟ್ಟಿರ್ತಾರೆ. ಬಡವರಿಗೆ 500, 1000, 2000 ಡೆಪಾಸಿಟ್ ಇರುತ್ತೆ. ಅಂದರೆ ಬಡವರಿಗೆ ಅರ್ಜಿ ಹಾಕೋಕ್ಕೆ ಒಂದು 500 ರೂಪಾಯಿ ಇರುತ್ತೆ. ಮಧ್ಯಮ ವರ್ಗದವರಿಗೆ ಒಂದು 750 ಇರುತ್ತೆ. ಶ್ರೀಮಂತರಿಗೆ 1000 ಇರುತ್ತೆ, 2000 ಈ ಥರ. ಅದಾದ್ಮೇಲೆ ಡೆಪಾಸಿಟ್ ಅಂತ ಇಟ್ಕೊಂಡಿರ್ತಾರೆ. ಬಡವರಿಗೆ 1,00,000, 50,000 ಡೆಪಾಸಿಟ್ ಇರುತ್ತೆ. ಡೆಪಾಸಿಟ್ ಆದಾದಮೇಲೆ ನಿಮಗೆ ಅವರು ಈ ಲಾಟ್ರಿ ಮುಖಾಂತರ ಕರೀತಾರೆ. ಈ ಲಾಟ್ರಿ ಮುಖಾಂತರ ಕರೆದಾಗ ನೀವು ಅದರಲ್ಲಿ ಓಕೆ ಆದರೆ ನಿಮಗೆ ಇಷ್ಟು ಅಮೌಂಟ್ ಕಟ್ಟಿ ಇದು ನೀವು ಸೈಟೇ ಆಗಲಿ ಫ್ಲಾಟ್ಗಳಾಗಲಿ ನೀವು ತಗೊಬೋದು. ಬಟ್ ಈಗ ನಡೀತಾ ಇರುವಂಥ ಸನ್ನಿವೇಶ ಈ ಲಾಟ್ರಿ ಮುಖಾಂತರ. ಇದು ಯಾವ ಥರ ಅನ್ನೋದು ಇನ್ನೂ ಡಿಸೈಡ್ ಆಗುತ್ತೆ. ಇದು ಗೃಹ ಮಂಡಳಿದೆ ಎಲ್ಲವೂ ಅಷ್ಟೇ ಈ ಲಾಟ್ರಿ ಮುಖಾಂತರ ಇಲ್ಲಿ ಆಗುತ್ತೆ. ಬಟ್ ಈಗ ನಿಮಗೆ ಈಗ ತಿಳಿಸೋದಿಷ್ಟೇ, ನಮ್ಮ ಬೆಂಗಳೂರಿನಲ್ಲಿ ಬಡ ಜನರಿಗೋಸ್ಕರ, ಹೊರಗಡೆಯಿಂದ ಬಂದಿರೋಗೋಸ್ಕರ, ಅಂದರೆ ಏನು ಇಲ್ಲೇ ನೆಲೆಸಿರೋವಂಥ ಸುಮಾರು ವರ್ಷದಿಂದ ಇಲ್ಲೇ ಬಂದು ನೆಲೆಸಿರೋವಂಥವ್ರಿಗೆ ಮತ್ತು ಎಷ್ಟೋ ವರ್ಷದಿಂದ ಇಲ್ಲಿ ಇರೋವಂಥವ್ರಿಗೆ, ಸೂರು ಇಲ್ದವ್ರಿಗೆ, ಏನೂ ಇಲ್ಲ ಅಂಥವ್ರಿಗೆ ಇದು ಸ್ವಂತ ಮನೆ ಇದ್ದು ಅವುಗಳನ್ನ ಇಂಥ ಏನಿಲ್ಲ, ಇಲ್ಲಿ ಏನೂ ಇಲ್ದವ್ರಿಗೆ ಅಂಥವ್ರಿಗೆ 50% ಸರ್ಕಾರ ಕೊಡ್ತಾ ಇದೆ ಗೃಹ ಮಂಡಳಿ ಕಡೆಯಿಂದ. ಆ್ಯಂಡ್ ಇನ್ನೇನು ರೆಡಿ ಮಾಡ್ತೀವಿ ಅಷ್ಟರೊಳಗೆ ಅಂತ ತಿಳಿಸ್ತಾ ಇದೆ. ನೀವು ಫ್ಲ್ಯಾಟ್ ಆದರೂ ತಂಬೋದು ಅಥವಾ 20-30 ಸೈಟು ಇವ್ರು ತಿಳಿಸ್ತಾ ಇರೋದು 20-30 ಸೈಟ್ ಅಳತೆ ಇವು ನಾವು ಕೊಡ್ತೀವಿ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸಿದೆ. ಆನೆಕಲ್ಲು ಆನೆಕಲ್ ಹತ್ರ ಮತ್ತು KR ಪುರಮಲ್ಲೂ ಸಹ ಹೇಳ್ತೇವೆ, ಯಲಹಂಕದಲ್ಲೂ ತೋರಿಸ್ತಾ ಇದೆ, ಕೆಂಗೇರಿ ಇಷ್ಟು ಜಾಗದಲ್ಲಿ ಫ್ಲ್ಯಾಟು ನಿವೇಶನಗಳು ನಾವು ರೆಡಿ ಮಾಡಿ ಆದಷ್ಟು ಬಡವರಿಗೆ ಏನು ಅಂಥ ಬಡವರಿಗೆಲ್ಲ ನಾವು ಕೊಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸ್ತೇವೆ. ಆ್ಯಂಡ್ ಇಷ್ಟು ನಿಮಗೆ ವಿಷಯ ತಿಳಿಸಿದ್ವಿ ಗೃಹ ಮಂಡಳಿ ಕಡೆಯಿಂದ. ಇನ್ನು ಏನೇ ಗೃಹ ಮಂಡಳಿದು ಅಪ್ಡೇಟ್ ಬಂದರೂ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಯಾಕೆಂದರೆ ಇದು ಕರ್ನಾಟಕ ರಾಜ್ಯ ತುಂಬ ಗೃಹ ಮಂಡಳಿದು ಸೈಟು ಮನೆಗಳು ನಿರ್ಮಾಣ ಮಾಡಿ ಸೇಲ್ ಮಾಡ್ತಾ ಇರುವಂಥ ಒಂದು ಇದು ಅಂತಲೇ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಹೆಚ್ಚು ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್.